ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 20 ಜನಕ್ಕೆ ಆಗುವಷ್ಟು ಹುರುಳಿಕಾಳು ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು 20 ಜನಕ್ಕೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತಲ್ವ, ಅದರಿಂದಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಈಗ ನೋಡಿ, ಮೊಳಕೆ ಕಾಳನ್ನು ನಾನು ಕಟ್ಟಿಟ್ಟಿದ್ದೀನಿ. ಇದು ಮೊಳಕೆ ಕಾಳು ರಾತ್ರಿ ಈ ರೀತಿ ಕಟ್ಟಿ ಇಟ್ಟಿದ್ದೀನಿ. ನಿನ್ನೆ ಬೆಳಗ್ಗೆ ಕಟ್ಟಿರೋದು, ಮೊನ್ನೆ ನೈಟು ನೆನೆಸಿ ನಿನ್ನೆ ಬೆಳಗ್ಗೆ ಈ ರೀತಿ ಕಟ್ಟಿಟ್ಟಿದ್ದೀನಿ. ಈಗ ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಮೊಳಕೆ ಯಾವ ರೀತಿ ಬಂದಿದೆ. ಒಂದು ದಿನಕ್ಕೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ನಾವು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾವು ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಹುಣಸೆಹಣ್ಣು ನಾವು ಇಷ್ಟು ನೆನೆ ಹಾಕೋಣ. ಚೆನ್ನಾಗಿ ನೆನೆಯಲಿ ಹುಣಸೆಹಣ್ಣು. ಈಗ 2 ಈರುಳ್ಳಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಈಗ ನಾವು ಸುಟ್ಕೋಬೇಕಾಗತ್ತೆ. ನೋಡಿ, ಆ ರೀತಿ ಸ್ಟವ್ ಮೇಲೆ ಸುಟ್ಕೋಬೇಕು. ಸುಟ್ಟ ಈರುಳ್ಳಿ ಇಟ್ಟರೆ ಮಸಾಲೆಗೆ ತುಂಬ ಟೇಸ್ಟಾಗಿರುತ್ತೆ. ಅದು ಸುಡಲಿ. ಈಗ ನಾನು 3 ಬೆಳ್ಳುಳ್ಳಿನ ಸುಳಿದು ಇಟ್ಕೊಳ್ತಾ ಇದ್ದೀನಿ. ಮತ್ತು ಕಾಯಿ ಇದನ್ನು ಕಟ್ ಮಾಡಿ ಪೀಸುಗಳನ್ನಾಗಿ ಹಾಕ್ತೀನಿ. ಇದನ್ನು ಸಾಂಬಾರಿಗೆ ಮಸಾಲೆಗೆ ಉಪಯೋಗಿಸ್ತೀನಿ. ಈಗ ಮಿಕ್ಸಿ ಜಾರಿಗೆ ಒಂದು 20 ಒಣಗಿದ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಕಾಯಿ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಮತ್ತು 4 ಲವಂಗ, ಒಂದಷ್ಟು ಚಕ್ಕೆ, ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪುಡಿ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನೋಡಿ, ಮಿಕ್ಸ್ ಮಸಾಲೆ ಪುಡಿ 7 ಸ್ಪೂನಷ್ಟು ಸೇರಿಸೋಣ. ಅದರ ಜೊತೆಗೆ ಈ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಬೆರೆಸಿ ನಾವು ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸುಟ್ಟ ಈರುಳ್ಳಿನ 2 ಸೇರಿಸ್ತಾ ಇದ್ದೀನಿ. ಈ 2 ಕೂಡ ನಾವು ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಆಯಿತು, ಮಸಾಲೆ ಮಿಕ್ಸ್ ಮಾಡಿದ್ದು. ಈಗ ನಾನು ಈ 3 ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಪಾತ್ರೆಗೆ ಸೇರಿಸೋಣ ಟೊಮೆಟೊ 3. ಮತ್ತು ನೋಡಿ, 2 ಬದನೆಕಾಯಿ, 3 ಆಲೂಗಡ್ಡೆ, ಸ್ವಲ್ಪ ಕಾಯಿ ಪೀಸ್ ಮಾಡಿರೋದನ್ನು ಸೇರಿಸೋಣ. ಈಗ ಹುಣಸೆ ರಸ ಸೇರಿಸೋಣ. ಮತ್ತು ಮಿಕ್ಸ್ ಮಾಡಿರುವಂತಹ ಮಸಾಲೆನ ಸೇರಿಸೋಣ. ಈಗ ಹುರುಳಿಕಾಳನ್ನು ನೀಟಾಗಿ ತೊಳೆದು ಸೇರಿಸೋಣ. ಈಗ ನಾವು ನೀರನ್ನು ಸೇರಿಸೋಣ ಎಷ್ಟು ಬೇಕು ಅಂತ. ಈಗಾಗಲೇ ಈ ಚೆಂಬಲ್ಲಿ 2 ಚೆಂಬು ನೀರು ಆಗಿದೆ. ಮಸಾಲೆ ಹರಿಯೋದ್ರಿಂದ ಸಮೇತ 2 ಚೆಂಬು ನೀರನ್ನು ನಾನು ಸೇರಿಸಿದ್ದೀನಿ. ಈಗ ಇದು 3ನೇ ಚೆಂಬು ನೀರು. ನೋಡಿ, ಇಷ್ಟು ದಪ್ಪದ ಚೆಂಬು ನೀರಲ್ಲಿ 3 ಚೆಂಬು ನೀರಾಯಿತು. ನಾನು ಪಾತ್ರೆಯಲ್ಲೇ ಮಾಡ್ತಾ ಇರೋದು ಸಾಂಬಾರು. ಇನ್ನು ಒಂದು 1/4 ಚೆಂಬಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಸಾಕಷ್ಟು ನೀರು. ಈಗ ಸಾಂಬಾರು ಕುದಿಯಲಿಕ್ಕೆ ಬಿಡೋಣ. ಕುಕ್ಕರಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿರೋದಿಲ್ಲ ಸಾಂಬಾರು ಇದು. ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು.
ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬೇಕಂದ್ರೆ ಮತ್ತೆ ಸೇರಿಸ್ಕೋಬೋದು, ತಿಳಿದೇ ಇರೋರು ಪಾಪ. ಈಗ ಚೆನ್ನಾಗಿ ಕುದೀಲಿ ಸಾಂಬಾರು. ನೋಡಿ ಉಕ್ಕಿ ಬರ್ತಾಯಿದೆ, ಚೆನ್ನಾಗಿ ಉಕ್ಕಿ ಹೋಗಬಾರ್ದು, ಉಕ್ಕಿ ಹೋಗ್ದಿರ ನೋಡ್ಕೋಬೇಕು. ಮಸಾಲೆ ಹರಿದೋಗ್ಬಿಟ್ರೆ ಮತ್ತೆ ಟೇಸ್ಟ್ ಇರೋದಿಲ್ಲ ಸಾಂಬಾರು, ಅದರಿಂದಾಗಿ ಆಗ ಕಲಿಸ್ತಾ ಇರಬೇಕು. ಸಿಮ್ಮನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ ಬಿಟ್ಬಿಡಿ. ಸಾಂಬಾರು ಅದಷ್ಟಕ್ಕದೇ ಕುದಿಯುತ್ತೆ, ನೀವೇನು ಕಾವಲಿರಬೇಕು ಅಂತೇನಿಲ್ಲ. ಈಗ ನೋಡಿ ಸಾಂಬಾರು ಹಾಗೆ ಕುದೀತಾ ಇರುತ್ತೆ. ನೋಡಿ ಸಿಮ್ಮನ್ನು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ, ಸರಿಯಾಗಿ ನೀಟಾಗಿ ಆ ರೀತಿ ಕುದೀತಾ ಇದೆ. ಇನ್ನು ಸಾಂಬಾರು ಆಗೋ ತನಕ ನಾನು ಹಾಗೆ ಬಿಡ್ತೀನಿ, ಆನಂತರ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಕಡೆ ರೈಸ್ ಆಯಿತು, ಈಗ ಸಾಂಬಾರು ಕೂಡ ಇನ್ನೊಂದು 5 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ ಕ್ಲೀನಾಗಿ ಎಲ್ಲ ನೊರೆ ಎಲ್ಲ ಹೋಗಿಬಿಟ್ಟಿದೆ. ಇನ್ನೇನು 5 ನಿಮಿಷದಲ್ಲೇ ಸಾಂಬಾರಿಗೆ ನಾವು ಈಗ ಒಗ್ಗರಣೆ ಕೊಡಬೇಕಾಗತ್ತೆ. ನೋಡಿ ಸಾಂಬಾರು ಮಾಡ್ತಾನೆ ನಾನು ಪಾತ್ರೆಗಳೆಲ್ಲ ಇಲ್ಲಿ ತೊಳೆದು ಜೋಡಿಸಿದ್ದೀನಿ, ಇಲ್ಲೇ ಇನ್ನು ತೊಳಿತಾನೆ ಇದ್ದೀನಿ ಫ್ರೆಂಡ್ಸ್. ಪಾತ್ರೆಗಳು ತೊಳಿಬೇಕು, ಆ ಕಡೆ ಅಡುಗೆನೂ ಮಾಡಬೇಕು, ಎಲ್ಲ ಒಂದೇ ಸಲ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಹಾಗೆ ಮಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದೇನೆ, ಅಡುಗೆ ಮಾಡ್ತಾನೆ. ನೋಡಿ ಈ ಸ್ಪೂನಲ್ಲಿ 4 ಸ್ಪೂನು ಆಯಿಲ್ ಹಾಕಿದ್ದೀನಿ, ಯಾಕಂದರೆ ಸಾಂಬಾರು ಜಾಸ್ತಿ ಇದೆ, ಅದರಿಂದಾಗಿ. ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ, ಮತ್ತು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ ಒಗ್ಗರಣೆಗೆ. ಇದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಬೇಗ ಬೇಯುತ್ತೆ, ಇಲ್ಲೆಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಅದರಿಂದಾಗಿ ಬೇಗನೆ ಬೇಯಲಿ ಅಂತ ಈರುಳ್ಳಿ ಸೇರಿಸಿದ್ದೀನಿ. ಒಳ್ಳೆ ಟೇಸ್ಟು ಬರುತ್ತೆ, ಸಪ್ಪೆ ಇರುತ್ತೆ ಎಣ್ಣೆ, ಅದರಿಂದಾಗಿ ಸಾಂಬಾರು ಪೂರ್ತಿ ಅದಕ್ಕೆ ಬಂದುಬಿಟ್ಟಿದೆ. ಇನ್ನೇನು ಇಳಿಸ್ಬೇಕಾದ ಟೈಮು. ಇವಾಗ ಸಾಂಬಾರು ಫುಲ್ ಸಿಮ್ಮನ್ನು ಡೌನ್ ಮಾಡಿಟ್ಟಿದ್ದೀನಿ. ಆಯಿತು, ಒಗ್ಗರಣೆ ರೆಡಿ ಇದೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಸಾಂಬಾರನ್ನು ನೀಟಾಗಿ ಕಲಸಿ ಒಗ್ಗರಣೆನ ಅದರೊಳಕ್ಕೆ ಬಿಡೋಣ. ಪ್ಲೇಟನ್ನು ಒಂದು 2-3 ಸೆಕೆಂಡ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಪ್ಲೇಟನ್ನು ಮುಚ್ಚಬೇಕು. ಹೀಗೆ ಪ್ಲೇಟನ್ನು ತೆಗೆದು ನೋಡೋಣ. ನೋಡಿ ಸಾಂಬಾರು ರೆಡಿ ಇದೆ, ಇನ್ನೇನು ಕುದಿಸುವ ಹಾಗಿಲ್ಲ, ಸಾಂಬಾರು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಸೂಪರಾದ ಸಾಂಬಾರು ರೆಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ ಮೊಳಕೆ ಕಾಳು ಸಾಂಬಾರು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಆಯಿತು, ಸಾಂಬಾರು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ.